ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿನಗಳ ಕಾಲ ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಮುಂದುವರೆಸಿದ್ರು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗಿತ್ತು. ಬಹುತೇಕ ಕಡೆ ಮೆನುವಲ್ಲಿರುವಂತಹ ಒಂದಷ್ಟು ಐಟಮ್ಸ್ ಅನ್ನ ಕೂಡ ಕಟ್ ಆಫ್ ಮಾಡಿದ್ರು ಬಂದಂತಹ ಗ್ರಾಹಕರಿಗೆ. ಈಗ ಮತ್ತೊಂದು ಟ್ರಬಲ್ ಕಾಡ್ತಾ ಇದೆಯಂತೆ ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರಿಗೆ. ಕಮರ್ಷಿಯಲ್ ಗ್ಯಾಸ್ ಬಳಕೆಗೆ ನೋಂದಣಿ ಮಾಡ್ಕೊಳ್ಳೋದು ಕೂಡ ಕಡ್ಡಾಯ ಆಗಿದೆಯಂತೆ. ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರಿಗೆ ಹೊಸ ರೀತಿಯ ಟ್ರಬಲ್ ಶುರುವಾಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಬಳಕೆ ಮಾಡಬೇಕು ಅಂದ್ರೆ ನೋಂದಣಿ ಮಾಡಿಕೊಂಡಿರೋದು ಕೂಡ ಕಡ್ಡಾಯವಾಗಿ ಇರಲೇಬೇಕು. ಕೇಂದ್ರ ಸರ್ಕಾರದ ಆದೇಶವೇ ಹೋಟೆಲ್ ಮಾಲೀಕರಿಗೆ ಈಗ ಕಗ್ಗಂಟಾಗಿ ಪರಿಣಮಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ಕೇಂದ್ರದ ಸೂಚನೆ ಇರೋದು ಕೂಡ ನೋಂದಣಿ ಮಾಡ್ಕೊಳ್ಬೇಕು ಅಂತ. ನೋಂದಣಿ ಆಗದೇ ಇದ್ರೆ ನಿಮ್ಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗಲ್ಲ, ಹಂಗಾಗಿ ಸಮಸ್ಯೆ ಆಗುತ್ತೆ. ನೋಂದಣಿ ಬಗ್ಗೆ ಮಾಹಿತಿ ನೀಡೋದು ಕೂಡ ಕೊರತೆ ಆಗ್ತಾ ಇದೆಯಂತೆ. ಹೋಟೆಲ್ ಮಾಲೀಕರಿಗೆ ಏಕಕಾಲಕ್ಕೆ ನೋಂದಣಿಗೆ ಮುಗಿ ಬೀಳುವ ಸಾಧ್ಯತೆ ಕೂಡ ಇದೆ. ಹೋಟೆಲ್ ಮಾಲೀಕರು ಸರ್ವರ್ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಒಟ್ಟೊಟ್ಟಿಗೆ ಬಂದು ನೋಂದಣಿ ಮಾಡ್ಕೊಳ್ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ಸರ್ವರ್ ಸಮಸ್ಯೆ ಆಗಬಹುದು ಅನ್ನುವಂಥ ಆತಂಕ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸಿ ದೂರವಾಣಿ ಸಂಪರ್ಕದಲ್ಲಿ. ಉಲ್ಲಾಸ್, ಇದು ಹೊಸ ನಿಯಮ ಹೆಂಗೆ ಕಂಟಕ ಆಗ್ತಾ ಇದೆ? ಅಟ್ಲೀಸ್ಟ್ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಹೋಟೆಲ್ ಮಾಲೀಕರಿಗೆ? ಯಾವ ರೀತಿ ಸಮಸ್ಯೆ ಆಗಬಹುದು ಅಂತ ಇದು? ನಿನ್ನೆ ಹೋಟೆಲ್ ಮತ್ತೆ ಆಯಿಲ್ ಕಂಪನಿಗಳ ಜೊತೆಗೆ ಆಹಾರ ಸಚಿವ ಮುನಿಯಪ್ಪ ಒಂದು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ರು. ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ, ಅದರ ಆಧಾರದ ಮೇಲೆ ಯಾರೆಲ್ಲ ಕಮರ್ಷಿಯಲ್ ಸಿಲಿಂಡರ್ ನ ಬಳಕೆ ಮಾಡ್ತಾರೆ ಅವರು ಕಡ್ಡಾಯವಾಗಿ ಗೇಲ್ ಕಂಪನಿ ಜೊತೆಗೆ ನೋಂದಣಿಯನ್ನ ಮಾಡ್ಕೋಬೇಕು ಅಂತ ಹೇಳಿ. ಕಾರಣ ಏನಂತಂದ್ರೆ ಗೇಲ್ ಕಂಪನಿ ಮುಂಬರುವಂತ ದಿನಗಳಲ್ಲಿ ಗೇಲ್ ಕಂಪನಿ ಕಡೆಯಿಂದನೇ ಗ್ಯಾಸ್ ಗಳನ್ನ ಪೂರೈಕೆ ಮಾಡುವಂತಹ ವ್ಯವಸ್ಥೆ ಜಾರಿಯಾಗುವಂತ ಸಾಧ್ಯತೆಗಳಿದಾವೆ. ಸೊ ಇದು ಹೋಟೆಲ್ ಮಾಲೀಕರಿಗೆ ಒಂದು ಸಂಕಷ್ಟ ಆಗಿದೆ. ಯಾಕೆಂದ್ರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂತವ್ರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಸ್ವತಃ ಕೇಂದ್ರ ಸರ್ಕಾರನೇ ಹೇಳಿದೆ. ಸೊ ಈಗ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಏನು ಅಂತಂದ್ರೆ ಸರ್ಕಾರ ಕೊಟ್ಟಿರುವಂತಹ ಗಡುವು ಈ ಒಂದು ಶನಿವಾರದ ಒಳಗಡೆ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿ. ಇಡೀ ರಾಜ್ಯಾದ್ಯಂತ ಸುಮಾರು 40,000-50,000 ಹೋಟೆಲ್ಗಳಿದಾವೆ. ಆ ಎಲ್ಲಾ ಹೋಟೆಲ್ ಮಾಲೀಕರು ನೋಂದಣಿಯನ್ನ ಮಾಡ್ಕೋಬೇಕು ಅಂದ್ರೆ ಸರ್ವರ್ ಸಮಸ್ಯೆ ಆಗುತ್ತೆ. ನೋಂದಣಿಯ ಪ್ರಕ್ರಿಯೆ ಯಾವ ರೀತಿಯಾಗಿ ಮಾಡಿಸ್ಬೇಕಂದ್ರೆ ಆಫ್ಲೈನ್ ಅಲ್ಲಿ ಮಾಡ್ಬೇಕಾ ಆನ್ಲೈನ್ ಅಲ್ಲಿ ಮಾಡ್ಬೇಕಾ ಅನ್ನುವಂತ ಒಂದು ಗೊಂದಲ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ. ಅದ್ರ ಜೊತೆಗೆ ಈಗ ಹೋಟೆಲ್ ಈಗಲೇ ಸಂಕಷ್ಟದಲ್ಲಿ ಇದ್ದೀವಿ, ನಾವು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ವಿಳಂಬ ಆಯ್ತು ಅಂದ್ರೆ ಮತ್ತೆ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗೋದಿಲ್ಲ ಅನ್ನುವಂತ ಒಂದು ಮಾತಿದೆ. ಸೊ ಅಂದ್ರೆ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು? ಯಾಕಂದ್ರೆ 40,000 ಸಿಬ್ಬಂದಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಲಯದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಬಳಕೆ ಮಾಡ್ತಾರೆ. PG ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಇಂದಿರಾ ಕ್ಯಾಂಟೀನ್ ಅವರೆಲ್ಲರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ನ ಬಳಕೆ ಮಾಡ್ತಾರೆ. ಎಲ್ಲರೂ ಒಮ್ಮೆಲೆ ಹೋಗಿ ಯಾವ ಆಯಿಲ್ ಕಂಪನಿಗಳ ಜೊತೆಗೆ ಅಂದ್ರೆ ಈಗ ಇಂಡಿಯನ್ ಆಯಿಲ್, HPCL, BPCL ಆ ಒಂದು ಕಂಪನಿ ಜೊತೆಗೆ ಅಲ್ಲಿ ಹೋಗಿ ನಾವು ಗೇಲ್ ಕಂಪನಿ ಜೊತೆಗೆ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ಸರ್ವರ್ ಅಂದ್ರೆ ಯಾವ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ಜೊತೆಗೆ ಆನ್ಲೈನ್ ಅಲ್ಲಿ ಮಾಡ್ಬೇಕಾ ಆಫ್ಲೈನ್ ಅಲ್ಲಿ ಮಾಡ್ಬೇಕಾ ಅನ್ನುವಂಥದ್ದು ಗೊತ್ತಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೆ ಬಿಟ್ರೆ ಅದ್ರ ಪ್ರೋಸೆಸ್ ಹೆಂಗೆ ಅನ್ನುವಂಥದ್ದು ಇದುವರೆಗೂ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಸ್ಪಷ್ಟನೆ ಪಡಿಸಿಲ್ಲ. ಜೊತೆಗೆ ಕಳೆದ 4-5 ದಿನದ ಒಳಗಡೆ ನಾವು ರಿಜಿಸ್ಟರ್ ಮಾಡಿಸ್ಬೇಕು, ಅದು ಸಾಧ್ಯನೇ ಆಗೋದಿಲ್ಲ ಅನ್ನುವಂತ ಒಂದು ಆತಂಕ ಎದುರಾಗಿದೆ. ಜೊತೆಗೆ ಯಾರು ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅವರಿಗೆ ಭಾನುವಾರದಿಂದನೂ ಸಿಲಿಂಡರ್ ಸಿಗೋದಿಲ್ಲ ಅಂತೇಳಿ ಸರ್ಕಾರ ಈಗ ಕಟ್ಟಿ ತುಂಡು ಮಾಡದಂತೆ ಹೇಳಿರುವಂತದ್ದು ಹೋಟೆಲ್ ಮಾಲೀಕರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.